ಹಲೋ ಎವ್ರಿವನ್. ನಮ್ಮ ಎಜುಕೇಶನ್ ಸಿಸ್ಟಮ್ ನ ನಗ್ನ ಸತ್ಯ ಏನಂತ ಗೊತ್ತಾ ನಿಮಗೆ? ನಾ ಹೇಳ್ತೀನಿ ಕೇಳಿ. LKG ಇಂದ ಸ್ಟಾರ್ಟ್ ಆದಂತಹ ಜರ್ನಿ A ಫಾರ್ ಆಪಲ್ ಇಂದ ಹಿಡಿದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ತನಕ ಬಂದ್ ನಿಂತ್ಕೊಂಡಿದೆ. 18ರಿಂದ 20 ವರ್ಷ ನಾವು ಓದಿದಂತಹ ನೋಟ್ಸು, ಎಕ್ಸಾಮ್ಸು, ಅಸೈನ್ಮೆಂಟ್ಸು, ರೆಕಾರ್ಡ್ಸು, ಇಂಟರ್ನಲ್ಸು ಅದ್ ಯಾವ್ದು ಕೂಡ ಲೆಕ್ಕಕ್ಕೆ ಬರಲ್ಲ. ಆದ್ರೆ ನಿಜವಾದ ಲೈಫ್ ಅಲ್ಲಿ ಯೂಸ್ ಆಗೋದು ಏನ್ ಗೊತ್ತಾ? ಮ್ಯಾಥ್ಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಹುಡುಕ್ತಾ ಇದ್ವಿ, ಆದ್ರೆ ಇವಾಗ ನಮ್ ಎಕ್ಸ್ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದೀವಿ. ಸೈನ್ಸ್ ನಲ್ಲಿ ವಾಟರ್ ಫಾರ್ಮುಲಾ H2O ಅಂತ ಏನೋ ಕಲ್ತ್ವಿ, ಆದ್ರೆ ಮನೆಯಲ್ಲಿ ವಾಟರ್ ಕ್ಯಾನ್ ಬುಕ್ ಮಾಡೋದಕ್ಕೆ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದೀವಿ. ಕೆಮಿಸ್ಟ್ರಿ ಏನೋ ಓದಿದ್ವಿ, ಆದ್ರೆ ಯಾರ ಜೊತೆ ಕೂಡ ಕೆಮಿಸ್ಟ್ರಿ ಸೆಟ್ ಆಗ್ಲೇ ಇಲ್ಲ. ಫಿಸಿಕ್ಸ್ ನಲ್ಲಿ ಪ್ರೆಷರ್ ಚಾಪ್ಟರ್ ಇತ್ತು, ಆದ್ರೆ ಇವಾಗ ಲೈಫ್ ಫುಲ್ ಪ್ರೆಷರ್ ಚಾಪ್ಟರ್ ಆಗೋಗಿದೆ. ಬಯೋಲಜಿನೂ ಓದಿದ್ವಿ, ಆದ್ರೆ ಸ್ಲೀಪ್ ಶೆಡ್ಯೂಲ್ ಮಾತ್ರ ಸತ್ತೋಗಿದೆ. ಇಂಗ್ಲಿಷ್ ಗ್ರಾಮರ್ ಏನೋ ಪರ್ಫೆಕ್ಟ್ ಆಗಿದೆ, ಆದ್ರೆ ಓಕೆ ಅನ್ನೋ ಒಂದು ಪದಕ್ಕೆ ಕೆ ಅನ್ನೋ ಒಂದು ಲೆಟರ್ ನ ರಿಪ್ಲೈ ನೋಡ್ಬಿಟ್ಟು ಹಾರ್ಟ್ ಬ್ರೇಕ್ ಆಗುತ್ತೆ. ಹಿಸ್ಟ್ರಿ ಓದಿದ್ವಿ, ಆದ್ರೆ ನಮ್ಮ ಎಕ್ಸ್ ಜೊತೆ ಮಾಡಿರೋ ಚಾಟ್ ಹಿಸ್ಟ್ರಿ ಮಾತ್ರ ಡಿಲೀಟ್ ಮಾಡ್ತಾನೆ ಇಲ್ಲ ನಾವು. ಜಿಯೋಗ್ರಫಿನೂ ಓದಿದ್ವಿ, ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಎಲ್ಗೆ ಹೋಗ್ಬೇಕಂದ್ರೂ ಕೂಡ ಗೂಗಲ್ ಮ್ಯಾಪ್ ಇಲ್ದೆ ಹೋಗಕ್ ಆಗ್ತಾ ಇಲ್ಲ. ಫೈನಲಿ ನಮ್ಗೆ ಡಿಗ್ರಿ ಕೂಡ ಸಿಕ್ತು. ಇಷ್ಟೆಲ್ಲ ಓದಿದ ಮೇಲೆ ನಮ್ ಲೈಫ್ ನಲ್ಲಿ ನಾವ್ ಏನ್ ಕಲ್ತ್ವಿ ಗೊತ್ತಾ? ಎಕ್ಸಾಮ್ ಬರ್ದು ನಾವು ಪಡ್ಕೊಂಡಿರೋ ಮಾರ್ಕ್ಸ್ ಗಿಂತ ಮೆಂಟಲ್ ಪೀಸ್ ತುಂಬಾ ಇಂಪಾರ್ಟೆಂಟ್ ಅಂತ ಕಲ್ತ್ವಿ. ನನ್ಗೆ ಗೊತ್ತು, ಇದನ್ನ ನೀವೆಲ್ಲರೂ ಕೂಡ ಫೇಸ್ ಮಾಡಿರ್ತೀರಾ.